ಕೆಟ್ಟ ಅಧ್ಯಾಯ ಅಂತ ಹೇಳ್ಬೇಕಾಗಿದೆ. ಇವತ್ತು ಮಕ್ಕಳಲ್ಲಿ ಜಗಳೇನೋ ನಡೀತಾ ಇದೆ. ಇದು ಆಗಬಾರ್ದಾಯ್ತು ಅಂತ ಶ್ರೇಷ್ಠ ಕಲಾವಿದರ ಮಕ್ಕಳು ಸಂಯಮದಿಂದ ಚರ್ಚೆ ಮಾಡ್ಕೊಂಡು ತಮ್ಮ ತಮ್ಮ ಸಮಸ್ಯೆಗಳು ಸಾಲ್ವ್ ಮಾಡ್ಕೋಬೇಕಾಗಿತ್ತು. ಆದರೆ ಅಲ್ಲಿಯೂ ಮನುಷ್ಯನ ಸ್ವಭಾವ ಹಿಂಗೆ ಅಲ್ರಿ, ನನಗೆ ಎಷ್ಟು ಹಚ್ಚಬೇಕು, ನಿನಗೆ ಎಷ್ಟು ಹಚ್ಚಬೇಕು ಅನ್ನೋದು ಸ್ವಭಾವ ಬಂದೇ ಬರ್ತದೆ. ಆಸ್ತಿ ಜಗಳ ಹಚ್ಚಸ್ತದೆ. ನಮ್ಮಲ್ಲಿ ಸುಳ್ಳಲ್ಲದು ಗಾದಿ ಮಾತಿದ್ದು ತಾಮ್ರ ದುಡ್ಡ ತಾಯಿ ಮಕ್ಕಳಿಗೆ ಕಳಿಸ್ತದೆ. ಹಂಗೆ ಇವತ್ತು ಅವರ ಎಲ್ಲ ಅಂತಮ್ರಲ್ಲ ಈ ಒಂದು ಗೀತಾ ಅನ್ನುವಂಥ ಹುಡುಗಿ ನಮ್ಮ ಹೆಣ್ಮಗಳು ಬಾಲಣ್ಣನ ಪುತ್ರಿ ಅವರು ಇಲ್ಲಪ್ಪ ಇನ್ನೊಬ್ರ ಕಾರಣ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಬಾಲಣ್ಣವರ ಮಕ್ಕಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜೊತೆಗೆ ನ್ಯಾಯಾಲಯವು ಸಹಿತ, ಮುಂದೆ ಅನಿರುದ್ಧ ಮತ್ತು ಭಾರತೀಯವರು ಸಹಿತ ಈ ದಿಶೆಯಲ್ಲಿ ಒಂದಿಷ್ಟು ಇನ್ನಷ್ಟು ಒತ್ತು ಕೊಟ್ಟು ಪ್ರಯತ್ನ ಮಾಡಿದೆ. ಸರ್ಕಾರ ಎಸ್ ಅನ್ಬೋದು ಅಂತ. ಯಾಕಂದ್ರೆ ಸರ್ಕಾರಕ್ಕೂ ಜನಾಭಿಪ್ರಾಯ ಮುಖ್ಯ ಇರ್ತದೆ. ಅವ್ರಿಗೆ ಜನರ ಅಭಿಪ್ರಾಯಗಳು ಮೂಡ್ತದೆ. ಯಾಕೆ ಅವ್ರಿಗೆ ಬೇಕಾಗಿದೆ ವಿಷ್ಣುವರ್ಧನರ ಅಭಿಮಾನಿ ಬಳಗದ ವಿರೋಧ ಅನ್ನೋದು ಇಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಮತಕ್ಕಾಗಿ ಏನೆಲ್ಲ ಮಾಡ್ತಿರ್ತಾರೆ ಅವರು, ಇದನ್ನು ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದೀರಪ್ಪ ಅಂದರೆ ಒಳ್ಳೆಯ ಹೆಸರು, ಆ ಹೆಸರಿಂದ ಸಿಗ್ತದಂತ. ಯಾಕಂದರೆ ವಿಷ್ಣು ಅಭಿಮಾನಿಗಳಿಂದ ಇವತ್ತು ಪಾಪ ಅತ್ಯಂತ ನೋವಿನಲ್ಲೇ ದುಃಖಿನಲ್ಲೇ ತಮ್ಮ ಮಾತುಗಳು ಹೇಳೋದು ನೋಡಿದಾಗ, ಅವ್ರ ಮನೆ ಮನುಷ್ಯನೊಬ್ಬರು ಕಳ್ಕೊಂಡಿವಿ ಅನ್ನುವಂಗೆ ಅವ್ರು ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ನೋವು ಆಗ್ತದೆ. ಆ ನೋವಿಗೆ ಒಂದು ಪರಿಹಾರವಾಗಿ ಅಲ್ಲಿ ಸ್ಮಾರಕ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ ಒಕ್ಕೊರಲಿನಿಂದ. ಇದಕ್ಕಿಲ್ಲಿ ನಾವು ಇನ್ನೊಬ್ಬ ಕಲಾಕಾರರಿಗೆ ಒಂದು ಹೆಚ್ಚು ಕೊಟ್ಟರೆ ನಮ್ಗೆ ಕಡಿಮೆ ಕೊಟ್ಟರು ಅನ್ನೋಂಥ ವಾದನೂ ಇಲ್ಲಿ ಬೇಕಾದ್ರೆ ವಿತ್ತಂಡ ವಾದಗಳು. ಯಾಕಂದರೆ ಇದರಿಂದ ಏನಾಗ್ತದೆ ಅನ್ನೋದು ನಮ್ಮ